ನಮಸ್ಕಾರ ಸಬ್ಸ್ಕ್ರೈಬರ್ಸ್. ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಅಭಿಮಾನ ಹಿಂಗೆ ಜಾಸ್ತಿ ಆಗಲಿ. ಇವತ್ತು ಬ್ಯಾಚುಲರ್ ಬಿರಿಯಾನಿ ಚಾನಲಲ್ಲಿ ಒಂದು ಒಳ್ಳೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಒಳ್ಳೆ ಅಡುಗೆ ಏನಿಲ್ಲ, ಟೊಮೊಟೊ ಗೊಜ್ಜು ಮಾಡೋಣ ಅಂತ. ಇದು ಸಾಸಿವೆ ಗೊತ್ತಲ್ಲ, ಸಾಸಿವೆ. ಟೊಮೊಟೊ ಗೊಜ್ಜು ಯಾಕೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಕೆಲಸ ಇದೆ, ಅದಕ್ಕೇ ಟೊಮೊಟೊ ಗೊಜ್ಜು ಮಾಡೋಣ ಅಂತ. ನೆನ್ನೆ ವೀಡಿಯೋ ಮಾಡೋಕ್ಕಲ್ಲ ಅಂದ್ಕೊಂಡೆ, ಮಾಡೋಕ್ಕಾಗಲ್ಲ. ಇದು ಜೀರಿಗೆ, ಇದು ಕರಿಬೇವು, ಅಯ್ಯಪ್ಪ, ಇದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇವತ್ತು ಮೇಯ್ನಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೆಟೊ ಗೊಜ್ಜು, ಕರಿ, ಸಾಂಬಾರು ಏನಾದರೂ ಅಂದ್ಕೊಳ್ಳಿ ಒಟ್ಟು ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ. ಒಳ್ಳೆ ಅನ್ನ ಮಾಡ್ಕೊಂಡು ತಿಂತಾಯಿದ್ರೆ ಬೇಗ ಆಗುತ್ತೆ, 5 ನಿಮಿಷದಲ್ಲಿ. ಟೇಸ್ಟು ಹಂಗೆ ಇರುತ್ತೆ. ಯಾವ ಚಿಕನ್ನು ಮಟನ್ನು ಬೇಕು ಒಂದ್ಸಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅನ್ನ ಚೆನ್ನಾಗಿರ್ಬೇಕಷ್ಟೆ. ಈರುಳ್ಳಿನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ರೋಸ್ಟ್ ಆಗಿಬಿಡಿ. ರೋಸ್ಟ್ ಆಗ್ತಿರೋ ಟೈಮಲ್ಲೇ ಮೆಣಸಿನಕಾಯಿ ಹಾಕ್ಕೊಳ್ಳಿ. ನಾನೊಂದು 4 ಮೆಣಸಿನ್ಕಾಯಿ, 5 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನೀವು ಎಷ್ಟಾದರೂ ಹಾಕೊಳ್ಳಿ. ಹಾಗೆ ಈರುಳ್ಳಿ ಜೊತೆನೇ ಅದು ಫ್ರೈ ಆಗೋಗಲಿ. ಯಾಕಂದರೆ ಮೆಣಸಿನ್ಕಾಯಿ ಜಾಸ್ತಿ ಹೊತ್ತು ಫ್ರೈ ಆಗಬೇಕು. ಅದಕ್ಕೆ ನನ್ನ ಪಾತ್ರೆ ತೊಳೆದೇ ಇರೋ ಗ್ಯಾಸು, ಸಿಲಿಂಡ್ರು ಇದನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡಿಬಿಡಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಕೋಬೇಡಿ. ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಲೆವೆಲಿಗೆ ರೋಸ್ಟ್ ಆಗಿದೆ ಈರುಳ್ಳಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಪೇಸ್ಟ್ ಹಾಕ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಹಸಿ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಯಾಕಂದರೆ ಹಸಿ ಇರುತ್ತೆ ಅದಕ್ಕೆ. ಇವಾಗ ಕರೆಕ್ಟಾಗಿ ಲೆಂಡು ರೋಸ್ಟ್ ಎಲ್ಲ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕೊಬಿಡಿ. ಟೊಮೆಟೊ ಹಾಕೊಂಡಿದ್ದೀನಿ. ಕರೆಕ್ಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟೆಲ್ಲ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಟೊಮೆಟೊದಲ್ಲಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ, ಇನ್ನೂ ಫ್ರೈ ಆಗಬೇಕು. ಸ್ವಲ್ಪ ಮಸಾಲೆ ಹಾಕೊಬಿಡ್ತೀನಿ. ಸ್ವಲ್ಪ ಅರಿಶಿನ, ಜಾಸ್ತಿ ಬೇಡ, ಸ್ವಲ್ಪ. ಆಮೇಲೆ ಖಾರದ ಪೌಡ್ರು ನಿಮಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಧನಿಯಾ ಮಸಾಲದ ಪೌಡ್ರು, ಆಮೇಲೆ ಒಳ್ಳೆ ಸಾಂಬಾರು ಪೌಡ್ರ್ ಹಾಕ್ಬಿಡಿ. ನಾನೊಂದು ಸ್ಪೂನ್ ಸರಿಗೆ ಹಾಕಿದ್ದೀನಿ, ಒಳ್ಳೆ ಟೇಸ್ಟ್ ಬರಲಿ ಅಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಿಡಿ ಸಾಂಬಾರು ಪೌಡ್ರು. ಇದಕ್ಕೆ 1.5 ಸ್ಪೂನ್ ಉಪ್ಪು, ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೀರು ಹಾಕಬೇಕು. ಯಾಕಂದರೆ ಸಾಂಬಾರು ಪೌಡ್ರಿಗೆ ಇವಾಗ ನೀರು ಹಾಕ್ಬಿಟ್ರೆ ಅದು ಗಟ್ಟಿ ಆಗುತ್ತೆ. ಅದಕ್ಕೆ ಫಸ್ಟ್ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೊಂಡ್ರೆ ಸಾಂಬಾರು ಆಗೋಗ್ಬಿಡುತ್ತೆ. ನಾನು 1.5 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಇದೇ ಜಾಸ್ತಿ ಆಯಿತು ಅನ್ಕೋತೀನಿ, ಆದರೂ ಪರವಾಗಿಲ್ಲ. ಒಂದು 3 ಜನ ಇದ್ದೀವಿ ನಮ್ಮ ಮನೇಲಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಇದನ್ನು ಕರೆಕ್ಟ್ 5 ನಿಮಿಷ ಕುದಿ ಬಿಡೋಕೆ ಬಿಟ್ಟರೆ ನಿಮ್ಮದು ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ನಮ್ಮದು ಗೊಜ್ಜು ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಂಚೂರು ಬೆಲ್ಲ ಹಾಕೊಬಿಡ್ತೀನಿ, ಒಳ್ಳೆ ಟೇಸ್ಟ್ ಬರುತ್ತೆ. ಇಷ್ಟೇ, ರೆಡಿಯಾಗಿದೆ. ಊಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ 5 ಪೀಸ್. ಗುಡ್ ನೈಟ್.